ಸೂತ್ರ 17 ಶಬ್ದಾರ್ಥ ಪ್ರತ್ಯಯಾನಮಿತರೇತಾರಾಧ್ಯಾಸಾತ್ ಸಂಕರಃ ತತ್ಪ್ರವಿಭಾಗ ಸಂಯಮಾತ್ ಸರ್ವಭೂತ ಋತಜ್ಞಾನಂ. ಪದಗಳ ವಿಭಾಗ: ಶಬ್ದ, ಅರ್ಥ, ಪ್ರತ್ಯಯಾನ, ಇತರ, ಅಧ್ಯಾಸಾತ್, ಸಂಕರಃ, ಪ್ರವಿಭಾಗ, ಸಂಯಮಾತ್ ಸರ್ವಭೂತ ಋತ ಜ್ಞಾನಂ. ಶಬ್ದ ಎಂದರೆ ಧ್ವನಿ, ಅರ್ಥ ಎಂದರೆ ಅದರ ಸಂಪೂರ್ಣ ಜ್ಞಾನ. ಪ್ರತ್ಯಯ ಅಂದರೆ ಸಂವೇದನೆಗಳು. ಇತರ ಅಂದರೆ ಬೇರೆ ಬೇರೆ. ಅಧ್ಯಾಸಾತ್ ಅಂದರೆ ಭ್ರಾಂತಿಗಳ ಮಿಶ್ರಣ. ಸಂಕರಹ ಅಂದರೆ ಅವುಗಳ ಸಂಕೀರ್ಣತೆ. ಸಂಯಮಾತ್ ಅಂದರೆ ಪರಿಣಾಮತ್ರಯಗಳನ್ನು ಸಂಯಮಿಸಿಕೊಂಡು ಅದನ್ನು ಭಾವಿಸುವುದರಿಂದ. ಸರ್ವ ಅಂದರೆ ಎಲ್ಲ, ಭೂತ ಅಂದರೆ ಜೀವಿಗಳು, ಋತ ಅಂದರೆ ಹೇಳಲ್ಪಡುವ, ಜ್ಞಾನಂ ಅಂದರೆ ಅರಿವು. ಭಾವಾರ್ಥ: ಈ ಸಂಯಮ ವಿದ್ಯೆಯನ್ನು ಅವಧಾನಿಸಿಕೊಂಡರೆ ಪ್ರತಿಯೊಂದು ಜೀವಿಗಳ ಶಬ್ದ, ಅದರ ಅರ್ಥ ಹಾಗೂ ಸಂವೇದನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಜೀವಿಗಳು ಏನು ಹೇಳಬಯಸುತ್ತವೆ ಎಂಬುದನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವು ಈ ಪರಿಣಾಮತ್ರಯಗಳ ಸಂಯಮ ವಿದ್ಯೆಯನ್ನು ಅಳವಡಿಸಿಕೊಂಡಂತಹ ಯೋಗಶ್ರೇಷ್ಠಿಗೆ ಚೆನ್ನಾಗಿ ಅರ್ಥವಾಗಿ ಬಿಡುತ್ತದೆ. 18 ಸಂಸ್ಕಾರ ಸಾಕ್ಷಾತ್ಕಾರಣಾತ್ ಪೂರ್ವಜಾತಿ ಜ್ಞಾನ. ಪದಗಳ ವಿಭಾಗ: ಸಂಸ್ಕಾರ ಸಾಕ್ಷಾತ್ಕಾರಣಾತ್ ಪೂರ್ವಜಾತಿ ಜ್ಞಾನಂ. ಸಂಸ್ಕಾರ ಎಂದರೆ ಅಂತಃಕರಣದಲ್ಲಿ ಉಂಟಾಗುವ ಹೊಂದಾಣಿಕೆಗಳು, ಸ್ವಭಾವಗಳು, ಏರ್ಪಾಡುಗಳು. ಸಾಕ್ಷಾತ್ಕಾರಣಾತ್ ಅಂದರೆ ಅದನ್ನು ಸ್ಪಷ್ಟವಾಗಿ ಸ್ಫುಟಗೊಳ್ಳುವಂಥದ್ದು, ಕೈವಶವಾಗುವಂಥದ್ದು. ಪೂರ್ವಜಾತಿ ಅಂದರೆ ಇಂದಿನ ಸ್ಥಿತಿ. ಜ್ಞಾನಂ ಅಂದರೆ ಅರಿವು. ಯಾವ ಯೋಗಾಭ್ಯಾಸಿಯು ಪರಿಣಾಮತ್ರಯಗಳನ್ನು ಸಂಯಮ ವಿದ್ಯೆಯಿಂದ ಅವಗಾಹಿಸಿಕೊಂಡಾಗ ಹಾಗೂ ಎಲ್ಲ ಜೀವಿಗಳಲ್ಲೂ ಸಹನೆ ಹಾಗೂ ಪ್ರೀತಿಯನ್ನು ತೋರುತ್ತಾ ಬಂದಾಗ ಆ ಯೋಗಾಭ್ಯಾಸಿಗೆ ತನ್ನ ಪೂರ್ವಸ್ಥಿತಿಯು ಸಂಪೂರ್ಣವಾಗಿ ಸ್ಫುಟಗೊಳ್ಳುತ್ತದೆ. ಅಂದರೆ ಹಿಂದೆ ಅವನು ಯಾವ ರೀತಿ ಅವಿದ್ಯೆಯಿಂದ ಕೂಡಿದ್ದ, ಈ ಅವಿದ್ಯೆಯಿಂದ ಅವನಲ್ಲಿ ಇರುವಂತಹ ಏರುಪೇರುಗಳು ಇವೆಲ್ಲವೂ ಸ್ಫುಟವಾಗಿ ಅವನ ಅರಿವಿಗೆ ಬಂದು ಬಿಡುತ್ತದೆ.